ಹೋದ್ರು ಯಾರು ತಲೆ ಕೊಡೋದಿಲ್ಲ. ಇದು ನಾನು ಕಣ್ಣಾலே ನೋಡಿದ್ದೀನಿ. ಎಷ್ಟೋ ಸತಿ ಇಬ್ಬರಿಗೂ ಬೈದಿದ್ದೀನಿ ಅದ್ರ ಬಗ್ಗೆ ಇದೇ ತರ ಎಲ್ಲ ಹೋಗುದಿಲ್ಲ. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಕ್ಕಳಿಗೆ ಕೂಡ ಅಷ್ಟೇ, ಬುದ್ಧಿ ಮುಖಂಡರಿಗೆ ಕೂಡ ಅಷ್ಟೇ, ಇದು ಮುಖಂಡರಿಗೆ ಕೂಡ ಅಷ್ಟೇ. ಗೌರಿ ಗಣಪತಿ ಹಬ್ಬ ಆಗ್ಬೋದು, ಯಾವುದೇ ಹಬ್ಬಗಳಾಗ್ಬೋದು, ಅನ್ನ ಯಾವುದೇ ಹಬ್ಬಗಳಾದ್ರು ಮುಸ್ಲಿಂ ಮಕ್ಕಳಿಂದ ಅಷ್ಟೇ ಸಪೋರ್ಟ್ ಇರುತ್ತೆ. ರಂಜಾನ್ ಮತ್ತೆ ಬಕ್ರೀದ್ ಅದೇ ರೀತಿ ಸಪೋರ್ಟ್ ಇದೆ. ಬಕ್ರೀದ್ ಹಬ್ಬದ ದಿನ ಪ್ರತಿ ಮುಸ್ಲಿಂ ಯುವಕ ವ್ಯಕ್ತಿ ತಾನು ದುಡಿದಿದ್ರಲ್ಲಿ 1% ಬಡವರು ದಾನ ಮಾಡಿ. ನಾವು ಯಾವತ್ತು ಮಸೀದಿಗಳ ಮುಂದೆ ಈ ಧರ್ಮಕ್ಕೆ ದಾನ ಮಾಡಬೇಕು ಅಂತ ಹೇಳಿದ್ದೀವಿ. ಇವತ್ತು ಯಾಕೆ ಮಸೀದಿಗಳ ಮುಂದೆ ನೋಡಿದ್ದೀನಿ, ಬೆಂಗಳೂರಲ್ಲಿ ನೋಡಿದ್ದೀನಿ, ಮ್ಯಾಕ್ಸಿಮಮ್ ಹಿಂದೂ ವಿಷಯಗಳೇ ಇರ್ತವೆ. ನಾವು ಯಾವುದೇ ಯಾವ ಧರ್ಮ ಸೇರಿದೆಪ್ಪ ಆ ಧರ್ಮ ಸೇರಿದೆ ಅಂತ ಬಂದಿಲ್ಲ. ರೆಸ್ಪೆಕ್ಟ್ ಒಬ್ಬ ಧರ್ಮದ ವಿಷಯದಲ್ಲಿ ಯಾರೇ ಬಂದು ಅಂತ ಕೇಳಿದ್ರು ಅವರು ದಾನ ಮಾಡ್ತಾರೆ. ಅದೇ ರೀತಿ ನಮ್ಮ ಹಿಂದೂ ಮುಖಂಡಗಳು ಅವರು ಆರ್ಥಿಕವಾಗಿ ಶಬ್ದ ಇದ್ದಿರೋರು ಕೂಡ ಮುಸ್ಲಿಂ ಸಮುದಾಯದವರು ಯಾರೇ ಬಂದು ಕೇಳಿದ್ರು ದಾನ ಮಾಡ್ತಾರೆ. ಇದನ್ನು ನಾವು ನೋಡಿದ್ದೀವಿ. ಲಕ್ಷಾಂತರ ರೂಪಾಯಿ ದಾನ ಮಾಡ್ತಾರೆ. ಮುಸ್ಲಿಮರಿಗೆ ಬಡವರಿರ್ತಾರಲ್ಲ, ಕೊಂಡ್ಕೊಳ್ಳಿಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಅವಾಗ ಸಿಟಿ ಇನ್ಸ್ಪೆಕ್ಟರ್ ಆಗಿದ್ದೆ, ಅಲ್ಲ DSP ಆಗಿದೆ. ಬಕ್ರೀದ್ ಹಬ್ಬ ಸೊ ನಮ್ಗೆ ಯಾರು ಅಸಿಸ್ಟೆಂಟ್ ಇರೋಲ್ಲ, ನಾವೇ ಮಾಡೋ ತರಬೇಕು ಅಂತ ಹೋಗಿದ್ದೆ. ಒಂದು ಬಡ ಹೆಣ್ಣು ಮಗಳು ಬಂದು ಮುಸ್ಲಿಂ ಹೆಣ್ಣು 1 kg ಮಟನ್ ಎಷ್ಟಪ್ಪ ಈಗ? 200 ರೂಪಾಯಿ. ಆಗ 200 ರೂಪಾಯಿ, 50 ರೂಪಾಯಿ ಇದು ಎಷ್ಟು ಬರುತ್ತೆ ಅಷ್ಟು ಕೊಡಿ. ಜಸ್ಟ್ ಇಮ್ಯಾಜಿನ್. ಪಾಪ ಅದು ತಗೊಂಡು ಆಕೆ ಹಬ್ಬ ಮಾಡಬೇಕು. ಬಟ್ ಅಂಥವ್ರಿಗೆ ಅಂತಾನೆ ಎಲ್ಲ ಲೀಡರ್ಸ್ಗಳು ನಾವು ಎಲ್ಲ ನಮ್ಮೊಳಗೆ ಮ್ಯಾಕ್ಸಿಮಮ್ ಹಿಂದೂ ಲೀಡರ್ಸ್ಗಳ ನೋಡಿದ್ವಿ. ತುಂಬ ದಾನ ಮಾಡ್ತಾರೆ ಹೋಗ್ತೀವಿ. ಮತ್ತೆ ಅವರು ಕೂಡ ಅಷ್ಟೇ ಮಸೀದಿಗಳು ತುಂಬಾ ಜನ ಮಾಡ್ತಾರೆ. ಇದು ಕೋಮು ಸಾಮರಸ್ಯನ ನೋಡೋದನ್ನ ಹಬ್ಬ ಇದು. ಇದರಲ್ಲಿ ಯಾವ ಧರ್ಮ ಇಲ್ಲ. ನಾನು ದುಡ್ಡಿದ್ರಲ್ಲಿ ದೇವರು ಹೇಳ್ತಾನೆ ಒಂದು ಭಾಗ ಬಡವರಿಗೆ ಕೊಡು ಹೋಗ್ತಾರೆ. ಅದ್ರ ಉದ್ದೇಶ ಅಷ್ಟೇ ಬಕ್ರೀದ್ ಹಬ್ಬ, ಇನ್ನೇನೂ ಅಲ್ಲ ಬಕ್ರೀದ್ ಹಬ್ಬ ಅಂತಾರೆ. ಅದೇ ರೀತಿ ನಮ್ಮ ಮಕ್ಕಳಲ್ಲೂ ಅಷ್ಟೇ ಗೌರಿ ಗಣಪತಿ ಹಾಕೋದು, ಮನೆ ಮುಂದೆ ಬರ್ತಾರೆ, ಎಲ್ಲ ಬರ್ತಾರೆ, ಎಲ್ಲ ಯಾವುದೇ ಧರ್ಮದ ಬರಲಿ ನಾವು ಕೂಡ ದಾನ ಮಾಡ್ತೀವಿ. ಯುಗಾದಿ ಹಬ್ಬದ ಎಷ್ಟು ದಿನ ದಾನ ಮಾಡಲ್ಲ. ಇದು ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬಂದ್ಬಿಟ್ಟಿದೆ. ಯಾರು ಹೊಸದಾಗಿ ನಮ್ಮ ಮಧ್ಯೆ ಆಯ್ಕೊಂಡಿಲ್ಲ. ನಮ್ಮ ತಾತ ಮುತ್ತಾದಿ ಕಾಲದಿಂದ ನಮ್ಮ ಸಂಸ್ಕೃತಿಯಲ್ಲಿ ಬಂದ್ಬಿಟ್ಟಿದೆ. ಆದರೆ ಕೆಲವರು ಅರ್ಧ ಬರ್ಧ ತಿಳ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೇಳಕ್ಕಾಗಲ್ಲ. ಪೂರ್ತಿ ತಿಳ್ಕೊಂಡವ್ರಿಗೆ ಪಾಠ ಮಾಡ್ಬೋದು, ಏನೋ ತಿಳ್ಕೊಂಡಿರೋರಿಗೆ ಪಾಠ ಮಾಡ್ಬೋದು, ಸ್ವಲ್ಪ ತಿಳ್ಕೊಂಡವ್ರಿಗೆ ಹೇಳಲಿಕ್ಕಾಗಲ್ಲ. ಹಾಗಾಗಿ ಸಂವಿಧಾನ, ಕಾನೂನು ಎಲ್ಲ ಇದೆ. ಯಾವುದೇ ಸ್ಟೇಷನ್ ಮುಂದೆ ಜನ ಪ್ರತಿಭಟನೆ ಬಂದ್ರೆ ನಾನು ಹೇಳೋದು ಇಟ್ ಇಸ್ ಫೇಲ್ಯೂರ್ ಆಫ್ ಪೊಲೀಸ್, ನಾಟ್ ಪಬ್ಲಿಕ್. 33 ವರ್ಷದ ನನ್ನ ಸುದೀರ್ಘ ಅವಧಿಯಲ್ಲಿ ಹೇಳ್ತಾ ಇದ್ದೀನಿ, ಇಟ್ ಇಸ್ ಎ ಫೇಲ್ಯೂರ್ ಆಫ್ ಪೊಲೀಸ್, ನಾಟ್ ಪಬ್ಲಿಕ್. ಎಲ್ಲೋ ನಮ್ಮಲ್ಲಿ ತಪ್ಪಾಗಿದೆ. ನಾವು ಸರಿಯಾಗಿ ಕೆಲಸ ಮಾಡಲಿಕ್ಕಿಲ್ಲ ಅಥವಾ ಅವ್ರ ತಿಳುವಳಿಕೆ ಇರಲಿಕ್ಕಿಲ್ಲ. ಹಾಗಾಗಿ ನಾನು ಇನ್ಸ್ಪೆಕ್ಟರ್ಗೆ ಹೇಳಿ ಇದು ಪದೇ ಪದೇ ಪುನರಾವರ್ತಿ ಆಗ್ಬೋದು. ಯಾಕೆಂದ್ರೆ ಮುಳಬಾಗದ ಜನ ನನಗೆ ಗೊತ್ತಿರೋ ಹಾಗೆ ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡೋದು ನೋಡೋ ಇನ್ಸಿಡೆಂಟ್ ಎರಡೇ. ನಿನ್ನೆ ಒಂದು ಇನ್ಸಿಡೆಂಟ್, ಮೊನ್ನೆ ಒಂದು ಯಾವುದೋ ಫ್ಯಾಮಿಲಿ ಇಶ್ಯೂ ಆಗಿತ್ತು. ಯಾರು ಬರೋದಿಲ್ಲ, ಎಲ್ಲರೂ ಪೊಲೀಸಸ್ ಆಗಿ ತುಂಬ ಗಮನ ಕೊಡ್ತಾರೆ. ಆ ರೀತಿ ಆಗಬಾರ್ದು. ಸೆಕೆಂಡ್, ಎಲ್ಲರಿಗೂ ಹೇಳ್ತಿದ್ದೀನಿ, ಇಡೀ ಸ್ಟೇಟಲ್ಲಿ ನಾನು DG ಸರ್ ಕೂಡ ಹೇಳಿದ್ರೆ ಮಾರಲ್ ಪೊಲೀಸಿಂಗ್ ಯಾರಾದ್ರು ಮಾಡಿದ್ರೆ ಗುರುರಾಜಿಂದ ಉಳಿತೀವಿ. ಇಲ್ಲಿ ಕಾಕಿ ಬಟ್ಟೆ ಕೊಟ್ಟಿದ್ದಾರೆ ಸರ್ಕಾರ, ಸಂಬಳ ಕೊಡ್ತಾ ಇದ್ದಾರೆ ನಮಗೆ, ನಾವು ಮಾಡ್ತೀವಿ. ನಿಮಗೆ ಮಾಹಿತಿ ಇದೆಯಾ ತಂದ್ಕೊಡಿ, ನಾವು ಹಿಡಿತೀವಿ ಕೇಸ್ಗಳು, ನಾವು ಮಾಡ್ತೀವಿ ಕೇಸ್ಗಳು. ನಾನೇ ಪೊಲೀಸ್ ಅಂತ ಯಾರು ಹೋದ್ರೆ ಅವ್ರಿಗೆ ನಾವು ಬುದ್ಧಿ ಕಲಿಸ್ತಾರೆ, ಬಿಡೋದಿಲ್ಲ. ಇದು ಫರ್ಮ್ ಡಿಸಿಷನ್ ಟೇಕನ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ಹೆಡ್ ಆಫೀಸಿಂದ ಕೂಡ ಇದೇ ಇದೆ. ಮಾರಲ್ ಪೊಲೀಸಿಂಗ್ ಯಾರೇ ಮಾಡಿದ್ರು ಕೂಡ ನಾವು ಹಿಡಿಯೋದು. ನಿಮ್ಗೆ ಎಷ್ಟೇ ಮಾಹಿತಿ ಕರಲಿ 24/7 ನಮ್ಮದು ರೆಡಿ ಇರ್ತಾರೆ ಕೆಲಸ ಮಾಡಿ. 24/7 ಆನ್ ರೋಡ್ ನಮ್ಮ ಮೆನ್ ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ. ಅವ್ರು ಮಾಡಲಿಲ್ಲ ಅಂತ ಹೇಳಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಇದನ್ನ ದಯವಿಟ್ಟು ಗಮನದಲ್ಲಿ ಕೇಳಿ. ಮತ್ತೆ ಇಬ್ರು ಸೂಕ್ಷ್ಮವಾಗಿ ಮಾತಾಡೋದು, ಇಬ್ರು ಕೂಡ ಹಬ್ಬಗಳು ಅವಾಗಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವೆರಡು ವಾಕ್ಯನ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಹಬ್ಬಗಳು ನಾವು ಅವತ್ತಿಂದ ಆಚರಣೆ ಮಾಡ್ಕೊಂಡಿದ್ದೀವಿ, ತೋರಿಕೆ ಮಾಡಬಾರದು. ಇದು ರವಿಯರು ಕೂಡ ಹೇಳಿದ್ರು, ಅವರು ಕೂಡ ಹೇಳಿದ್ರು. ಯಾರಿಗೂ ನೋವುಂಟು ಮಾಡಬಾರ್ದು, ಯಾರಿಗೂ ಘಾಸಿ ಮಾಡಬಾರ್ದು. ನಮ್ಮ ಧರ್ಮ ನಮ್ಮ ಮನೆ ಅಂಗಳಕ್ಕೆ ಸಿಗೋದು ಎಲ್ಲ ನಾವು ಪಬ್ಲಿಕ್ ಆಗಿ ಮಾಡ್ತೀವಿ. ಇದಕ್ಕೆ ದಯವಿಟ್ಟು ಯಾರು ಅವಕಾಶ ಮಾಡಿಕೊಡ್ತಾರೆ. ಮುಳುಬಾಗ್ ಅವತ್ತಿಂದ ಇವತ್ತು ಒಳ್ಳೆಯದಿದೆ. ಜನರು ಕೂಡ ನಾವು ಅಷ್ಟೇ ಪ್ರೀತಿ ತೋರಿಸ್ತಾರೆ. ನಾವು ಬಂದರೆ
ಊಟ ಕೇಳ್ತೀರಾ, ನಾವು ಬರ್ತೀವಿ ನೀರು ಕೇಳ್ತೀರಾ. ಯಾವ್ದು ಗೌರಿ ಗಣಪತಿ ಹಬ್ಬ ಆಗ್ಬೋದು, ಯಾವುದೇ ಒಂದು RSS ಪಾದಯಾತ್ರೆ ಆಗ್ಬೋದು, ಅಥವಾ ಮುಸ್ಲಿಂ ರಂಜಾನ್ ಆಗ್ಬೋದು, ಬಕ್ರೀದ್ ಆಗ್ಬೋದು, ಇಲ್ಲಿ ಯಾವತ್ತೂ ಪೊಲೀಸರಿಗೆ ಎದುರ್ತಾ ಇದ್ದ ವ್ಯಕ್ತಿಗಳನ್ನ ನೋಡಲ್ಲ, ಎಲ್ಲ ಮನ ಹಾಕಿಬಿಟ್ರೆ. ಅಂತ ವ್ಯಕ್ತಿಗಳಿಂದ ದಯವಿಟ್ಟು ಸೂಕ್ಷ್ಮವಾಗಿ ನಮ್ಮ ಅಧಿಕಾರಿಗಳಿಗೆ ಹೊಸ ಬಂದೇನೋ ರೆಡ್ಡಿ, ಅವ್ನಿಗೆ ಇನ್ನೂ ಗೊತ್ತಾಗಿಲ್ಲ. ಹಳಬಾಗಿದ್ದರೆ ಕೆಲಸ ಆಗುತ್ತೆ, ನೆನ್ನೆ ಘಟನೆ ಆಗ್ತಿರಲಿಲ್ಲ. ಹಳಬಾಗಿದ್ದಿದ್ರೆ ಅವನು ರವಿಯಿಂದ ಬಂದಿದ್ದಾರೆ, ಮೆಂಟಲ್ಲು ಬಿಡಲ್ಲ, ಅವನೊಬ್ಬ ರೌಡಿ ಇದ್ದಂಗೆ ಒಡೆದು ಬಿಸಾಕ್ತಾರೆ ಅಂತ ಗೊತ್ತಿದ್ದಿದ್ರೆ ಮುಳುಬಾಗಿದ್ದಕ್ಕೆ ನಿನ್ನೆ ಯಾರು ಬರ್ತಾ ಇಲ್ಲ. ಅಥವಾ ಜನ ಬಂದು ಯಾರೋ ಒಬ್ಬ ಬಂದು ಕಂಪ್ಲೇಂಟ್ ಕೊಡೋದು, ಸ್ವಾಮಿ ಹಿಂಗಾಗಿದೆ ಅನ್ಯಾಯ ಆಗಿದೆ, ನೀವು ಇದು ಮಾಡಿಕೊಡಿ ಅಂತ ಸ್ಟೇಷನ್ ಮುಂದೆ ಜನ ಸೇರಿಸೋದು. ಅಂಥವ್ರು ಯಾರಿದ್ದಾರೆ ನಮ್ಗೆ ಗೊತ್ತಿದೆ. ಅಂಥವ್ರು ಯಾರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಇದ್ರೆ, ಕಾನೂನನ್ನ ಪ್ರಶ್ನೆ ಮಾಡೋರಿದ್ರೆ ಅಂಥವ್ರಿಗೆ ನಾವು ಬಿಡೋದಿಲ್ಲ. ಅವತ್ತು ಬಿಡೋದಿಲ್ಲ, ಇವತ್ತು ಬಿಡೋದಿಲ್ಲ, ಮುಂದಿನ ಬಿಡಲ್ಲ. ನನ್ನ ಕಾಲದಲ್ಲಿ ನಾನು ರಿಟೈರ್ಡ್ ಆಗೋದ್ಮೇಲೆ ಇನ್ನೂ 1000 ಜನ ಬರ್ತಾರೆ ಪೊಲೀಸರು. ಯಾಕೆಂದ್ರೆ ಅವರೆಲ್ಲರಿಗೂ ಅಡಿಪಾಯ ಏನು ಕೆಲಸ ಮಾಡ್ಲಿಕ್ಕೆ ನಮ್ಮ ಭಾರತ ಸಂವಿಧಾನದ ನಿಟ್ಟಿನಲ್ಲಿ ಯಾರೇ ಆಗಲಿ ಏನೇ ಕೇಳಿ ನಾವು ಮಾಡ್ಕೊಡ್ತೀವಿ. ನಮ್ಗೆ ತಪ್ಪಿನ ತಿದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆದರೆ ಸಂವಿಧಾನ ನಮ್ಗೆ ಹೇಳಿದೆ ಪೊಲೀಸರಿಗೆ ಇಡೀ ಕೆಲಸ ಮಾಡಿಪ್ಪ ಅಂತ. ನೀವು ಪೊಲೀಸರು ಇದನ್ನ ಎಲ್ಲರೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ. ಎಷ್ಟೇ ಇಶ್ಯೂಗಳಿದ್ರೆ ಬನ್ನಿ ತಗೊಂಬನ್ನಿ. ನಾವು ಯಾವತ್ತಾದ್ರೂ ನಿಮ್ಗೆ ನಮ್ಮ ಮಾತು ಕೇಳಲ್ಲ, ಅವ್ರಿಗೆ ಹೇಳ್ತಾರೆ ಇವತ್ತು ಇಲ್ಲಿ ಇಷ್ಟು ಜನ ಹಿಡಿಸಿದ್ದಾರೆ, ಎಲ್ಲರೂ ಪರಿಚಯ ಇದ್ದಾರೆ. ಯಾವತ್ತಾದ್ರೂ ನನ್ನ ಬಂದು ಸರ್ ಕೆಲಸ ಆಗಬೇಕು ಅಂದಾಗ ಆಗಲ್ಲಪ್ಪ ಹೋಗಿ ಅಂತ ಹೇಳಿಲ್ಲ. ಯಾರದ್ದು ದಯವಿಟ್ಟು ನಿಂತ್ಕೊಂಡು ಹೇಳಿ, ಅದು ಸರ್ ನಿಮ್ಮ ಹತ್ರ ಬಂದಿದ್ವಿ, ಕಾನೂನು ಪ್ರಕಾರ ಇತ್ತು, ನೀವು ಮಾಡಿಲ್ಲ ಅಂತ ತೋರಿಸಿ. ಒಂದು ಕಟ್ಸ್ಕೊಳ್ಬೇಡಿ. ಇಲ್ಲಿ ಒಬ್ಬರು ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾರೋ ಆಕ್ಷನ್ ತಗೊಳ್ತೀವಿ. ಮನುಷ್ಯ ತಗೊಳ್ಳಿಲ್ಲ ಅಂದ್ರೆ SP ತಗೊಳ್ತಾರೆ, SP ತಗೊಳ್ಳಿಲ್ಲ DI ತಗೊಳ್ತಾರೆ, ತಗೊಳ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಲಿಕ್ಕೆ ಅಧಿಕಾರಿಗಳಿದ್ದಾರೆ. ದಿಸ್ ಇಸ್ ಓನ್ಲಿ ಡಿಪಾರ್ಟ್ಮೆಂಟ್ 24/7 ಚೆಕ್ ಮಾಡಿ ಅಧಿಕಾರ ತರೋದು. ಮಾತಾಡೋದು ಸುಲಭ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ನಮ್ಗೆ ಗೊತ್ತಿದೆ ಏನು ಅಂತ. ಬಟ್ ಇವೆಲ್ಲ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. 33 ವರ್ಷ ಆಗಿದೆ ನಮ್ಮ ಸರ್ವಿಸ್ ನನಗೂ. ನಮ್ಮ ಸತೀಶ್ 25 ವರ್ಷ ಆಗಿದೆ. ನಾವೆಲ್ಲ ಇದು ನೋಡ್ಕೊಂಡು ಹಂತವಾಗಿ ಬೆಳೆದು ಬಂದ್ಬಿಟ್ಟಿದ್ದೀವಿ. ನಮ್ಗೆ ಗೊತ್ತಿದೆ ಕಾನೂನು ಯಾರು ತಗೋಬೇಕು ಅಂತ. ಎಲ್ಲಿವರೆಗೂ ತಗೊಂಡೇ ಬಂದಿದ್ದೀವಿ. ಕೋಲಾರದಲ್ಲಿ ಮಾರಲ್ ಪೊಲೀಸಿಂಗ್ ನಾವು ಬಿಡೋದಿಲ್ಲ. ಅದೇ ರೀತಿ 24/7 ನೀವು ಯಾವಾಗಲಾದ್ರೂ ತಗೊಬನ್ನಿ, ಬರ್ತಾಯಿತ್ತು ನಾನು ಆಕ್ಷನ್ ತಗೊಳ್ತೀನಿ, ಸತೀಶ್ ಆಕ್ಷನ್ ತಗೊಳ್ತೀನಿ, ರೆಡ್ಡಿ ಆಕ್ಷನ್ ತಗೊಳ್ತೀನಿ, ಮೋನಿಶ್ ಆಕ್ಷನ್ ತಗೊಳ್ತೀನಿ. ತಗೊಂಡಿಲ್ಲ ಜನ ಬನ್ನಿ, ಅವ್ರ ಡಿಪಾರ್ಟ್ಮೆಂಟ್ ನಾನೇ ಆಕ್ಷನ್ ತಗೊಳ್ತೀನಿ. ಅದೇ ಎಲ್ಲ ಒಗ್ಗಟ್ಟಿನ ಹಬ್ಬಗಳು ಮಾಡ್ಕೊಂಡು ಹೋಗೋಣ. ಈ ಮುಳುಬಾರದಲ್ಲಿ ಯಾವುದೇ ಕಿಡಿಗೇಡಿಗಳು, ಯಾರೇ ಕಿಡಿಗೇಡು ಕೋಮು ಸಹೋದರರ ಕದಲಿಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲರೂ ಸೇರಿ, ಯಾಕಂದ್ರೆ ಇದು ಫಸ್ಟ್ ನಾವು ಯಾರು ಈ ಮುಳುಬಾರದ ಜನ. ನಾನು ಇರ್ತೀವಿ, ನಾಳೆ ಹೋಗ್ತೀವಿ, ನಾಳೆ ಇನ್ನೊಬ್ಬ ಬರ್ತಾರೆ, ನಾವು ಹೋಗ್ತಾ ಇರ್ತೀವಿ. ಬಟ್ ನೀವು ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿ ಎಲ್ಲ ಇದೇ ಊರಲ್ಲಿ ಜೀವನ ಮಾಡಬೇಕು. ಇಲ್ಲೇ ಅಳೆಯೋದಲ್ಲ, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು. ನೀವು ಒಗ್ಗಟ್ಟಾಗಿರೋರು ಯಾರೇನು ಕಟ್ಟಿ ಆಡ್ಸೋಕ್ಕಾಗಲ್ಲ. ಬಂದಿಟ್ಕೊಳ್ಳಿ, ಯಾರೇನು ಮಾಡ್ಲಿಕ್ಕಾಗಲ್ಲ. ಒಳ್ಳೊಳ್ಳೆ ಮುಖಂಡಗಳಿದ್ದಾರೆ ಇಲ್ಲಿ. ಕಷ್ಟಗಳಾದಾಗ ಯಾವುದೇ ಧರ್ಮ ನೋಡದೆ ಸಹಾಯ ಮಾಡೋಂಥ ಮುಖಂಡಗಳಿದ್ದಾರೆ. ಒಗ್ಗಟ್ಟಾಗಿರೋಣ, ಒಗ್ಗಟ್ಟಿಗೆ ಹಬ್ಬ ಮಾಡೋಣ. ಸೊ ಇವೆಲ್ಲ ಬಂದು ನಮಗೆ ಸಭೆಗೆ ಬಂದೆಲ್ಲ ನೀವು ಅನುಸರಣೆ ಕೊಟ್ಟಿದ್ದೀರಿ, ಬಂದಿದ್ದೀರಿ, ವಿಶ್ ಮಾಡಿದ್ದೀರಿ. ನಮ್ಮ ಬಗ್ಗೆ ಒಳ್ಳೆ ಮಾತುಗಳು ಹೇಳ್ತೀವಿ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ನಾವೇನು ಎಕ್ಸ್ಟ್ರಾ ಮಾಡೋದಿಲ್ಲ, ಆಫೀಸರ್ಗಳು ಏನು ಮಾಡೋದಿಲ್ಲ. ನಮ್ಮ ಕಾನ್ಸ್ಟೇಬಲ್ ಮಟ್ಟದಿಂದ ಏನು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದನ್ನು ನಾವು ತಗೊಳ್ತೀವಿ ಅಂತ ಕೆಲಸ ಮಾಡ್ತೀವಿ. ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀವಿ, ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀವಿ. ಆತ್ಮಸಾಕ್ಷಿ ಬಿಟ್ಟು ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ. ನಮ್ಮ ಈ ಸರ್ವಿಸಲ್ಲಿ ಅದೇ ಥರ ಬಂದಿದ್ದೀವಿ, ಅದೇ ಥರ. ಥ್ಯಾಂಕ್ ಯು. ಸ್ವಲ್ಪ ಕಾನೂನು